ಹಲೋ ಗೈಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಸೊ ಇದು ಭಾನುವಾರದ ಸಂಜೆ ಫ್ಲ್ಯಾಕ್ಸ್ ಆಗಿರುತ್ತೆ. ಸೊ ಭಾನುವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ ನಾವು. ಪೂಜೆ ಎಲ್ಲ ಆದ ನಂತರ ಸಂಜೆ ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಮತ್ತು ತಿರ್ಗಾ ಬೆಳಗ್ಗೆ ಮಾಡಿ ಹಾಗೆಯೇ ಸಂಜೆ ಕೂಡ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇವಾಗ ನಾನು ದೀಪ ಹಚ್ತಾ ಇದ್ದೀನಿ ನೋಡಿ. ಬಾಗಿ ನೀರು ಹಾಕಿರಲಿಲ್ಲ, ಹಾಗಾಗಿ ಅದನ್ನು ಬಾಗಿ ನೀರು ಹಾಕ್ಬಿಟ್ಟು ನಾನು ಇವಾಗ ದೀಪ ಹಚ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ರಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ಇದು ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತಲೇ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಎಲ್ಲ ನೋಡಿಬಿಟ್ಟು ಕಮೆಂಟ್ಸ್ ಮಾಡಿ. ನನಗೇನಾದರೂ ಚಾನಲಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ ಅಂತ ಹೇಳ್ತೀನಿ ನಾನು ಇವಾಗ. ನಾನಿವಾಗೆಲ್ಲ ಬಾಗಿಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಬೆಳಗ್ಗೆಲ್ಲ ಪೂಜೆ ಮಾಡಿದ್ದೆ ಆಲ್ರೆಡಿ. ಮತ್ತು ಇವಾಗ ಬೆಳಗ್ಗೆ ಬಿಟ್ಟು ಹಾಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಮನೆ ದೇವರು ಬಂದುಬಿಟ್ಟು ಎಲ್ರಿಗೂ ಗೊತ್ತಿರೋ ಹಾಗೆ ಮನೆ ದೇವರು ಮೈಲಾರಲಿಂಗೇಶ್ವರ. ನಾವು ಪ್ರತಿ ಭಾನುವಾರ ಗುರುವಾರ ಪೂಜೆ ಮಾಡಲೇಬೇಕು, ಮಾಡ್ತಾಯಿರ್ತೀವಿ. ಸೊ ಪೂಜೆ ಎಲ್ಲ ಆಯಿತು. ಹಾಗೆ ಸ್ವಲ್ಪ ನನ್ನ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ನನಗೂ ಕೂಡ ಸಂಜೆ ಟೈಮ್ ಅಲ್ವಾ, ಹಾಗೆ ಟೀ ಕುಡಿಬೇಕು ಅನಿಸ್ತು. ಹಾಗಾಗಿ ಟೀ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀವಿ ಅಲ್ವಾ ಸ್ನೇಹಿತರೆ. ಸೊ ಟೀ ಕುಡಿದ್ಬಿಟ್ಟು ನಂತರ ನಾನಿವತ್ತು ಚಪಾತಿ ಹಾಗೆ ಜವಳೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಎಣ್ಣೆ ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ. ಹಾಗಾಗಿ ಎಣ್ಣೆನ ಸೇರಿಸ್ಕೊಂಡು ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಪಕ್ಕಕ್ಕೆ. ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ನೆನೆಯುತ್ತಲ್ವ, ಹಾಗಾಗಿ ಜವಳೆಕಾಯಿನ ಸೋಸ್ಕೊತಾ ಇದ್ದೀನಿ ನೋಡಿರಿ. ಜವಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ತುಂಬ ಸೂಪರ್ ಕಾಂಬಿನೇಷನ್ ಇದು ಜವಳೆಕಾಯಿ ಪಲ್ಯ. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗೆ ತುಂಬ ಚೆನ್ನಾಗಿ ಪದೇ ಇದನ್ನೇ ಮಾಡ್ತಾಯಿದ್ವಿ ನಮ್ಮೂರ ಕಡೆ. ಸೊ ಸಿಟಿಗೆ ಬಂದಮೇಲೆ ನಾವು ಈ ಥರ ಪಲ್ಯಗಳನ್ನ ಜಾಸ್ತಿ ಮಾಡೋದೇ ಬಿಟ್ಬಿಟ್ಟೆ ನಾನು. ಇವಾಗ ಇತ್ತೀಚೆಗೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಕ್ಕೇನು ಕಡಲೆಬೇಳೆ ಅವೆಲ್ಲ ಏನು ಸೇರಿಸ್ಕೊಳಲ್ಲ, ಅಷ್ಟಾಗಿ ಟೇಸ್ಟ್ ಇರಲ್ಲ. ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ನೈಟ್ ಊಟಕ್ಕಲ್ವ. ಹಾಗಾಗಿ ಸ್ವಲ್ಪ ನಾನೊಂದು ಪಕ್ಕಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಕಾದ ನಂತರ ನೆಕ್ಸ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಸಾರಿ ಸ್ನೇಹಿತರೆ, ಹಾಗೆ ಇದನ್ನು ಸೋಸಿಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ.
ಸೊ ಇವಾಗ ಇದಾಗಿದೆ. ನೆಕ್ಸ್ಟು ಮತ್ತೆ ಇದೆಲ್ಲ ತೆಗೆದ್ಬಿಟ್ಟು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊತೀನಿ ಅಷ್ಟೇ. ಕಡಲೆಬೇಳೆ ಸಾಸಿವೆ ಅದು ಏನು ಹಾಕಲ್ಲ, ಯಾಕಂದರೆ ಪಲ್ಯ ಅಷ್ಟು ಚೆನ್ನಾಗಿ ಬರೋಲ್ಲ, ಅವೆಲ್ಲ ಹಾಕೋಂಗಿಲ್ಲ. ಅದಕ್ಕೆ ನಾನು ಇವನ್ನಷ್ಟೇ ಸೇರಿಸ್ಕೊತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇಷ್ಟೇ ನಾನು ಸೇರಿಸ್ಕೊತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿದು ಸಹ ಉಪ್ಪೆಲ್ಲ ಸೇರಿಸ್ಕೊಂಡು ಅದೊಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೊಂಡ ನಂತರ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಜೋಳೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದ್ಸಲ ಟ್ರೈ ಮಾಡಿ ನೋಡ್ರಲ್ಲ. ಸೊ ಒಂದು ಸ್ವಲ್ಪ ಕುದಿಬೇಕು ಅದು, ಹಾಗಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಾಗಿದೆ. ನೆಕ್ಸ್ಟು ನಾನು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ. ಹಾಗೆ ಗುರಾಳ್ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಸಹ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ಚಪಾತಿ ಹಿಟ್ಟು ನೆನೆ ಇಟ್ಟಿದ್ನಲ್ವ, ಅದನ್ನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಚಪಾತಿನ ಚೆನ್ನಾಗಿ ನೆಂದಿದೆ. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಇವಾಗ ಚಪಾತಿ ಸಹ ರೆಡಿ ಆಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮಂಥರನ್ನ ಬೆಳೆಸಿ ಸ್ನೇಹಿತರೆ, ಬೆಳೆಸಿ ಉಳಿಸಿ ಬಡವರಿಗೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನೋಡಿ, ಚಪಾತಿ ರೆಡಿ ಆಗಿದೆ. ಸೊ ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆನ್ಲೈನಲ್ಲಿ ಮೀಶೋದಲ್ಲಿ ಚಪಾತಿ ಬೇಯಿಸೋ ಹಿಂಗೆ ಎಣ್ಣೆ ಹಚ್ಚೋ ಒಂದು ಬ್ರಷ್ನ ಆರ್ಡ್ರ್ ಮಾಡಿದ್ದೆ. ಅದು ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ. ಯಾಕೋ ಇತ್ತೀಚೆಗೆ ಬ್ರಷ್ಷು ಚೆನ್ನಾಗಿ ಬರ್ತಿಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಬ್ರಷ್ಷು ಇವಾಗ ಯಾಕೋ ಆನ್ಲೈನಲ್ಲಿ ಸರಿ ಬರ್ತಾಯಿಲ್ಲ. ದೋಸೆ ಬೇಯಿಸೋದು ಹಾಗೆ ಎಣ್ಣೆ ಹಚ್ಚೋ ಬ್ರಷ್ ಅದು ಯಾಕೋ ಸರಿ ಬರ್ತಿಲ್ಲ. ಹಾಗಾಗಿ ನಾನು ಸ್ಪೂನಲ್ಲೇ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು ಸ್ನೇಹಿತರೆ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.